ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ಟರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತು ನಾವು ಮರ್ಕ್ಯುರಿ ರೆಟ್ರೋಗ್ರೇಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮರ್ಕ್ಯುರಿ ರೆಟ್ರೋಗ್ರೇಡ್ ಬಂದು August 24 ಸೆಪ್ಟೆಂಬರ್ 15 ತನಕ ಆಗ್ತಾ ಇದೆ. ಸೊ ಮರ್ಕ್ಯುರಿ ರೆಟ್ರೋಗ್ರೇಡ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಆಲ್ರೆಡಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಬಟ್ ಈ ವಿಡಿಯೋನಲ್ಲಿ ಬ್ರೀಫ್ ಆಗಿ ಮಾತಾಡ್ತೀನಿ. ಯೂಶಲಿ ಸನ್ನ ಆರ್ಬಿಟ್ ಮಾಡೋದಕ್ಕೆ ಮರ್ಕ್ಯುರಿ ಅಂದರೆ ಬುಧ ಗ್ರಹ ಬಂದು 88 ಡೇಸಲ್ಲಿ ಇಡೀ ಸನ್ನನ್ನು ಆರ್ಬಿಟ್ ಮಾಡುತ್ತೆ. ವೆರಾಸ್ ಅರ್ತ್ ಬಂದು 365 ಡೇಸ್ ತೊಗೊಳುತ್ತೆ ಸನ್ನನ್ನು ಒಂದು ಸಲ ಆರ್ಬಿಟ್ ಮಾಡೋದಕ್ಕೆ. ಅಷ್ಟು ಫಾಸ್ಟಾಗಿ ಆರ್ಬಿಟ್ ಮಾಡುವಂಥ ಪ್ಲ್ಯಾನೆಟ್ ಬಂದು ಮರ್ಕ್ಯುರಿ. ಇಮ್ಮಿಡಿಯೇಟಾಗಿ ಅಂದರೆ ಸ್ಲೋ ಆಗಿಬಿಡುತ್ತೆ ಕಂಪ್ಲೀಟಾಗಿ. ಸೊ ಈ ಪ್ರಾಸೆಸ್ನ ಮರ್ಕ್ಯುರಿ ರೆಟ್ರೋಗ್ರೇಡ್ ಅಂತಾರೆ. ಮರ್ಕ್ಯುರಿ ಬಂದು ಕಂಪ್ಲೀಟ್ಲಿ ಸ್ಲೋ ಆಗೋದನ್ನ ಅದನ್ನು ರೆಟ್ರೋಗ್ರೇಡ್ ಅಂತಾರೆ. ಅಂದರೆ ಇಲ್ಯೂಷನರಿ ಆಗಿ ಮರ್ಕ್ಯುರಿ ಬಂದು ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇರೋ ಥರ ಅನಿಸುತ್ತೆ. ಯಾಕೆಂದರೆ ಎಲ್ಲ ಪ್ಲ್ಯಾನೆಟು ಅದೇ ಫೋರ್ಸಲ್ಲಿ ತಿರುಗ್ತಾ ಇರುತ್ತೆ, ಮರ್ಕ್ಯುರಿ ಮಾತ್ರ ಸ್ಲೋ ಆದಾಗ ಇಟ್ ಲುಕ್ಸ್ ಲೈಕ್ ಇಟ್ ಈಸ್ ಗೋಯಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್, ಬಟ್ ಆ್ಯಕ್ಚುಲಿ ಅದು ಬಂದು ಸ್ಲೋ ಆಗಿರುತ್ತೆ. ಈ ಒಂದು ಪೀರಿಯಡ್ನ ಮರ್ಕ್ಯುರಿ ರೆಟ್ರೋಗ್ರೇಡ್ ಅಂತ ಹೇಳ್ತಾರೆ. ಈ ಒಂದು ಇಯರ್ನಲ್ಲಿ ಅಟ್ಲೀಸ್ಟ್ 3 to 4 ಟೈಮ್ಸ್ ಮರ್ಕ್ಯುರಿ ರೆಟ್ರೋಗ್ರೇಡ್ ಆಗುತ್ತೆ. ನನಗೆ ಇದು ತುಂಬ ಇಂಪಾರ್ಟೆಂಟ್, ಯಾಕೆಂದರೆ ನಾನು ಬಂದು ಕಮ್ಯುನಿಕೇಷನ್ ಬಂದು ನನ್ನ ಲೈಫ್ ಅಂದರೆ ಕಮ್ಯುನಿಕೇಟ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಬುಧ ಗ್ರಹ ಅಂದರೆ ಮರ್ಕ್ಯುರಿ ಬಂದು ಈ 4 ಏರಿಯಾನ ತುಂಬ ಇಂಪಾರ್ಟೆಂಟಾಗಿ ರೂಲ್ ಮಾಡೋದು. ನಮ್ಮ ಮೈಂಡು, ಕಮ್ಯುನಿಕೇಷನು, ಟ್ರಾವೆಲು, ಟೆಕ್ನಾಲಜಿ. ಸೊ ಈ 4 ವಿಚಾರ ತುಂಬ ತುಂಬ ಇಂಪಾರ್ಟೆಂಟು. ಈ ರೆಟ್ರೋಗ್ರೇಡ್ ಆಗಿರೋ ಟೈಮಲ್ಲಿ ಈ 4 ಏರಿಯಾನಲ್ಲಿ ಸ್ವಲ್ಪ ಟ್ರಬಲ್ಸ್ ಆಗೋ ಚಾನ್ಸಸ್ ಇರುತ್ತೆ ನಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ. ಸೊ ಹಾಗಾಗಿ ಮರ್ಕ್ಯುರಿ ರೆಟ್ರೋಗ್ರೇಡ್ ಆದಾಗ ಸ್ವಲ್ಪ ಹುಷಾರಾಗಿರಬೇಕು ಈ ಏರಿಯಾಸ್ನಲ್ಲಿ. ಸೊ ಒಂದೊಂದಾಗಿ ಮಾತಾಡೋಣ. ಫಸ್ಟ್ ಬಂದು ನಮ್ಮ ಮೈಂಡ್, ಫಾಗಿನೆಸ್, ಕ್ಲಾರಿಟಿ ಇಲ್ಲದೆ ಇರೋದು, ಸ್ವಲ್ಪ ಕನ್ಫ್ಯೂಸ್ ಸ್ಟೇಟಲ್ಲಿರೋದು, ಸ್ವಲ್ಪ ಕಳೆದೋಗಿರೋ ಥರ ಇರೋದು, ಏನು ಹೇಳಬೇಕು ಏನು ಮಾಡಬೇಕಂತ ಇಮ್ಮಿಡಿಯೇಟಾಗಿ ಹೊಳಿದೇ ಇರೋ ಅಂಥದ್ದು. ಸೊ ಓವರಾಲ್ ಮೈಂಡ್ ಫಾಗಿನೆಸ್ ಇರೋ ಚಾನ್ಸಸ್ ಇರುತ್ತೆ. ಕ್ಲಿಯರಾಗಿ ಆಲೋಚನೆ ಮಾಡೋದಕ್ಕೆ ಪ್ರಾಬ್ಲಮ್ ಆಗ್ಬೋದು. ಏನು ಹೇಳಬೇಕು ಅಂತ ಹೇಳಿ ಸ್ವಲ್ಪ ಆಲೋಚನೆ ಮಾಡ್ಬೋದು. ಯೂಶಲಿ ನೀವು ಫಾಸ್ಟಾಗಿ ಮಾತಾಡಿ ಇಮ್ಮಿಡಿಯೇಟಾಗಿ ಡಿಸಿಷನ್ಸ್ ತೊಗೊಳ್ಳೋರಾದರೆ ಡಿಸಿಷನ್ಸ್ ತೊಗೊಳೋದಕ್ಕೆ ಸ್ವಲ್ಪ ತಳಮಳ ಜಾಸ್ತಿ ಇರ್ಬೋದು, ಆಲೋಚನೆ ಮಾಡ್ಬೋದು ತುಂಬ. ಯೂಶಲಿ ನೀವು ತುಂಬ ಬೋಲ್ಡ್ ಇದ್ದರೆ ಏನಾದರೂ ಡಿಸಿಷನ್ ತೊಗೊಳ್ಬೇಕಾದ್ರೆ ಈ ಪೀರಿಯಡಲ್ಲಿ ಸ್ವಲ್ಪ ಹೆದರ್ಕೋಬೋದು ಡಿಸಿಷನ್ಸ್ ತೊಗೊಳೋದಕ್ಕೆ, ತುಂಬ ಹಿಂದೆ ಮುಂದೆ ನೋಡೋದು. ಯಾಕೆಂದರೆ ಮೆಂಟಲಿ ಸ್ವಲ್ಪ ಅನ್ಕ್ಲಾರಿಟಿ ಥರ, ಸ್ವಲ್ಪ ಕ್ಲಾರಿಟಿ ಇಲ್ಲದೆ ಇರೋ ಥರ ಇರುತ್ತೆ, ಸ್ವಲ್ಪ ಕನ್ಫ್ಯೂಷನ್ ಇರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮೈಂಡ್, ಮರ್ಕ್ಯುರಿ ರೂಲ್ಸ್ ಮೈಂಡ್. ಸೊ ಸ್ವಲ್ಪ ಇಂಟೆಲಿಜೆನ್ಸ್ ಅಥವಾ ಸ್ಮಾರ್ಟಾಗಿ ಆಲೋಚನೆ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಸ್ವಲ್ಪ ಫಾಗಿನೆಸ್ ಇರೋದ್ರಿಂದ. ಸೆಕೆಂಡ್ ವಿಚಾರ ಬಂದು ನಮ್ಮ ಕಮ್ಯುನಿಕೇಷನ್. ಅಫ್ಕೋರ್ಸ್ ನಾವು ಮೆಂಟಲಿ ಸ್ವಲ್ಪ ಫಾಗ್ಡ್ ಇದ್ದಾಗ ನಮ್ಮ ಕಮ್ಯುನಿಕೇಷನು ಅಷ್ಟು ಸ್ಟ್ರಾಂಗ್ ಆಗಿರೋದಿಲ್ಲ. ಮಾತಾಡಬೇಕಾದ್ರೆ ಟಂಗ್ ಟ್ವಿಸ್ಟ್ ಆಗೋ ಥರ, ವರ್ಡ್ಸು ಅಷ್ಟು ಕ್ಲೀನಾಗಿ ಯೂಶಲಿ ನಾವು ಫ್ಲೂಯೆಂಟಾಗಿ ಮಾತಾಡೋರು ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು ನಮ್ಮನ್ನು ನಾವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಎಸ್ಪೆಷಲಿ. ಮತ್ತು ನಮ್ಮ ಮೈಂಡಲ್ಲಿ ಏನೋ ನಡೀತಾ ಇರುತ್ತೆ, ನಮ್ಮ ಬಾಯಿಂದ ಬೇರೆ ಏನೋ ಬರುತ್ತೆ, ಅರ್ಥ ಮಾಡ್ಕೊಳ್ಳೋರು ಬೇರೆ ಏನೋ ಅರ್ಥ ಮಾಡ್ಕೊಳ್ತಾರೆ. ಸೊ ದೆರ್ ಇಸ್ ಲಾಡ್ ಆಫ್ ಮಿಸ್ಕಮ್ಯುನಿಕೇಷನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಈ ಬ್ರೇಕಪ್ಗಳಾಗೋದು ರಿಲೇಷನ್ಶಿಪ್ಪಲ್ಲಿ, ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ ಆಗೋದು ಯೂಶಲಿ ಮರ್ಕ್ಯುರಿ ರೆಟ್ರೋಗ್ರೇಡ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಇದರ ರೇಟ್ ಆಫ್ ಮಿಸ್ಕಮ್ಯುನಿಕೇಷನ್. ಸೊ ಈ ಟೈಮಲ್ಲಿ ಸ್ವಲ್ಪ ಆರ್ಗ್ಯುಮೆಂಟ್ಸಿಂದ, ಅನ್ನೆಸೆಸರಿ ಕಮ್ಯುನಿಕೇಷನ್ಸಿಂದ ನಮ್ಮ ಪಾಯಿಂಟ್ಸ್ ಎಲ್ಲ ಪ್ರೂವ್ ಮಾಡಬೇಕು ಅನ್ನೋ ಅರ್ಜೆನ್ಸಿನಲ್ಲಿ ಏನೋ ಒಂದು ಹೇಳೋದು. ಸೊ ಅನ್ನೆಸರಿ ಆರ್ಗ್ಯುಮೆಂಟ್ಸ್ಗೆ ಎಂಟರ್ ಆಗೋದು. ದಿಸ್ ಇಸ್ ನಾಟ್ ದ ಗುಡ್ ಟೈಮ್. ಸೊ ಕಮ್ಯುನಿಕೇಷನ್ ಬಗ್ಗೆ ಗಮನ ಕೊಡಿ. ಕಮ್ಯುನಿಕೇಷನ್ ಇನ್ ಟರ್ಮ್ಸ್ ಆಫ್ ಮಾತಾಡೋದು, ಯೋರ್ ವರ್ಡ್ಸ್, ಮತ್ತು ಬರೆಯೋದು, ಲೆಟರ್ಸ್, ಕಾಂಟ್ರ್ಯಾಕ್ಟ್ಸ್, ಪೇಪರ್ಸ್, ಇದೆಲ್ಲನೂ. ಸೊ ಆಲ್ ಕೈಂಡ್ ಆಫ್ ಕಮ್ಯುನಿಕೇಷನ್ಸ್ ಸ್ವಲ್ಪ ಹುಷಾರಾಗಿರಿ. ಮತ್ತು ಮೂರನೇ ವಿಚಾರ ಬಂದು ಟೆಕ್ನಾಲಜಿ ಅಂತ ಅಂದರೆ ನಿಮ್ಮ ಗ್ಯಾಡ್ಜೆಟ್ಸ್, ಡೇ ಟು ಡೇ ಗ್ಯಾಡ್ಜೆಟ್ಸ್ ಏನು ಯೂಸ್ ಮಾಡ್ತೀರಾ, ನಿಮ್ಮ ಫೋನ್ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ಸಾಫ್ಟ್ವೇರ್ಸ್ ಇರ್ಬೋದು, ಇಮೇಲ್ಸ್ ಇರ್ಬೋದು. ಮತ್ತು ಇಮೇಲ್ಸ್ ಕಳಿಸ್ಬೇಕಾದ್ರೂ ಯಾರಿಗೆ ಕಳಿಸ್ತಾ ಇದ್ದೀನಿ ಅಂತ ನೋಡಿ ಮಾಡಿ ಕಳಿಸಿ, ಏಕೆಂದರೆ ಮಿಸ್ಕಮ್ಯುನಿಕೇಷನ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಟೆಕ್ನಾಲಜಿ ಆಲ್ಸೋ ಇನ್ವಾಲ್ವ್ ಆಗಿರೋದ್ರಿಂದ. ಸೊ ಇದ್ರ ಬಗ್ಗೆ ಎಲ್ಲ ಗಮನ ಇಡಿ. ಸೊ 4ನೇ ಏರಿಯಾ ಮರ್ಕ್ಯುರಿ ರೂಲ್ ಮಾಡೋದು ಟ್ರಾವೆಲ್. ಸೊ ಏನಾದರೂ ಟ್ರಾವೆಲ್ ಪ್ಲ್ಯಾನ್ಸ್ ಎಲ್ಲ ಇದ್ದರೆ, ಎಲ್ಲಾದರೂ ಹೋಗ್ಬೇಕಂತ ಅಂದ್ಕೊಳ್ತಿದ್ರೆ ಟಿಕೆಟ್ಸ್ ಎಲ್ಲ ಕ್ರಾಸ್ ಚೆಕ್ ಮಾಡೋದು, ಮತ್ತು ನಿಮ್ಮ ವೆಹಿಕಲ್ ಇರ್ಬೋದು, ಇಂಜನ್ ಇರ್ಬೋದು, ಇನ್ ಜನರಲ್ ಟ್ರಾವೆಲ್ ಏರಿಯಾನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ 4 ವಿಚಾರಗಳ ಬಗ್ಗೆ ಗಮನ ಕೊಡಿ. August 24 ಸೆಪ್ಟೆಂಬರ್ 15 ತನಕ ಮರ್ಕ್ಯುರಿ ರೆಟ್ರೋಗ್ರೇಡ್ ಆಗ್ತಾ ಇದೆ. ಮೈಂಡ್,
ಕಮ್ಯುನಿಕೇಷನ್ ಮತ್ತು ಟ್ರಾವೆಲ್, ಟೆಕ್ನಾಲಜಿ, ಈ 4 ತುಂಬ ಇಂಪಾರ್ಟೆಂಟು. ಸೊ ಓವರಾಲ್ ಹೌ ಟು ಟೇಕ್ ಕೇರ್, ಹೇಗೆ ನಾವು ಪ್ರೋಆ್ಯಕ್ಟಿವ್ ಆಗಿ ಈ ಪ್ರಾಬ್ಲಮ್ನ ಕಾಂಬ್ಯಾಕ್ಟ್ ಮಾಡಬೇಕಂದ್ರೆ ಫಸ್ಟ್ ಬಂದು ನಿಮ್ಮ ಕಮ್ಯುನಿಕೇಷನ್ ಬಗ್ಗೆ ಗಮನ ಕೊಡಿ. ಮಾತಾಡಬೇಕಾದ್ರೆ ಏನು ಮಾತಾಡ್ತಾ ಇದ್ದೀರಾ, ಮಾತಾಡೋದು ಇಂಪಾರ್ಟೆಂಟಾ ಇಲ್ಲ, ಇಲ್ಲಿ ಮಾತಾಡೋದು ಅವಶ್ಯಕತೆ ಇದ್ದರೆ ಮಾತ್ರ ಆ ಸಿಚುವೇಷನಲ್ಲಿ ಮಾತಾಡಿ. ಅನ್ನೆಸೆಸರಿ ಆರ್ಗ್ಯುಮೆಂಟ್ಸಿಗೆ ಹೋಗಬೇಡಿ. ಅನ್ನೆಸೆಸರಿ ಬೇರೆಯವ್ರಿಗೆ ಲೈಕ್ ಇವ್ರಿಗೆ ಹೇಳಿಬಿಟ್ರು ನಾನು ಇದನ್ನು ಹೇಳ್ತೀನಿ ಆಪೋಸಿಟ್ ಆಗಿ ಲೈಕ್ ಕಾಂಬ್ಯಾಕ್ಟ್ ಮಾಡೋ ಥರ ಡೋಂಟ್ ಗೆಟ್ ಇನ್ ಟು ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್. ಯಾಕೆಂದರೆ ನಿಮ್ಮ ಮನಸ್ಸಲ್ಲೊಂದು ಇರ್ಬೋದು, ಹೊರಗೊಂದು ಹೇಳ್ಬೋದು ನೀವು. ಮತ್ತು ರಿಲೇಷನ್ಶಿಪ್ಗಳಲ್ಲಿ ಎಸ್ಪೆಷಲಿ ಆಲ್ರೆಡಿ ಐ ಆಮ್ ಫೀಲಿಂಗ್ ದ ಮರ್ಕ್ಯುರಿ ರೆಟ್ರೋಗ್ರೇಡ್ ಎಫೆಕ್ಟ್. ನಾನು ಮಾತಾಡಬೇಕಾದ್ರೆ ಇಟ್ ಈಸ್ ಸೋ ಡಿಫಿಕಲ್ಟ್ ವರ್ಡ್ಸ್ ಎಲ್ಲ ಫ್ರೇಮ್ ಮಾಡೋದಕ್ಕೆ. ಸೊ ಇಟ್ ಈಸ್ ಆಲ್ರೆಡಿ ಎಫೆಕ್ಟಿಂಗ್ ಟು ಸಮ್ ಎಕ್ಸ್ಟೆಂಟ್. ಓಕೆ, ರಿಲೇಷನ್ಶಿಪ್ಗಳಲ್ಲಿ ತುಂಬ ಎಲಾಬ್ರೇಟ್ ಡಿಸ್ಕಷನ್ಸ್ ಮಾಡಬೇಡಿ. ಯಾಕೆಂದರೆ ನೀವೊಂದು ಹೇಳ್ಬೋದು, ಅದಕ್ಕೆ ಇನ್ನೊಂದು ಅರ್ಥ ಮಾಡ್ಕೋಬೋದು. ಸೊ ಈ ಟೈಮು ಎಮೋಷ್ನಲಿ ತುಂಬ ವೀಕ್ ಆಗೋದು, ಎಮೋಷ್ನಲಿ ತುಂಬ ಇಂಟೆನ್ಸ್ ಆಗಿ ಮಾತಾಡೋದಕ್ಕೆ ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ಯಾಕೆಂದರೆ ಆ ವ್ಯಕ್ತಿಗೆ ಯಾವ ಥರ ಅರ್ಥ ಆಗ್ತಾ ಇದೆ ನೀವು ಹೇಳ್ತಾ ಇರೋದು, ಅಥವಾ ನೀವು ಹೇಳ್ತಾ ಇರೋದ್ರಲ್ಲಿ ಕ್ಲಾರಿಟಿ ಇದೆಯಾ, ಅದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ಗಳಿರುತ್ತೆ. ಮತ್ತು ನೀವು ಕ್ಲಿಯರಾಗಿ ಕೂಡ ಆಲೋಚನೆ ಮಾಡ್ತಿರಲ್ಲ. ಮೋಸ್ಟ್ಲಿ ನೀವು ಅದು ಹೇಳಬೇಕಂತ ಅಂದ್ಕೊಂಡೇ ಇರಲ್ಲ, ಬಟ್ ನೀವು ಆ ಮಿನಿಟಲ್ಲಿ ಏನೋ ಒಂದು ಹೇಳ್ಬಿಟ್ಟಿರ್ತೀರ. ಸೊ ಮಾತಾಡೋದ್ರ ಬಗ್ಗೆ ತುಂಬ ಗಮನ ಕೊಡಿ. ಅನ್ನೆಸೆಸರಿ ದೊಡ್ಡ ಇಂಟೆನ್ಸ್ ಡೀಪ್ ಡಿಸ್ಕಷನ್ಸ್ಗೆಲ್ಲ ಹೋಗಬೇಡಿ ಈ ಪೀರಿಯಡಲ್ಲಿ. ಇಟ್ ಈಸ್ ನಾಟ್ ಅಡ್ವೈಸ್ಡ್. ಎರಡನೇದು ಬಂದು ನೀವು ಕಾಂಟ್ರಾಕ್ಟ್ಗಳೆಲ್ಲ ಸೈನ್ ಮಾಡಬೇಕಾದ್ರೆ, ಡಾಕ್ಯುಮೆಂಟ್ಸ್ ಎಲ್ಲ ಸೈನ್ ಮಾಡಬೇಕಾದ್ರೆ ಮತ್ತೆ ಓದಿ. ಯಾವುದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸು, ಕಾಂಟ್ರಾಕ್ಟ್ಸ್ ಯಾವುದು ತೊಗೊಳ್ಳೋದೇನಿಲ್ಲ ಈ ಪೀರಿಯಡಲ್ಲಿ ಅಂತಂದರೆ ಇಟ್ಸ್ ಓಕೆ, ಪೋಸ್ಟ್ಪೋನ್ ಮಾಡಿ. ಯಾವುದು ಅರ್ಜೆನ್ಸಿ ಇಲ್ಲ ಅಂತಂದರೆ ಸೆಪ್ಟೆಂಬರ್ 15 ಆದಮೇಲೆ ದೊಡ್ಡ ಕಾಂಟ್ರಾಕ್ಟ್ಸ್ಗೆಲ್ಲ ಹೋಗಿ, ಇಲ್ಲ ಸೈನ್ಗಳು ಮಾಡೋದು, ಇದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡಿ. ಇಲ್ಲ ಈಗ ಎಮರ್ಜೆನ್ಸಿ ಇದೆ, ನಾನು ಸೈನ್ ಮಾಡಲೇಬೇಕಂತಂದರೆ ನೀವು ಓದಿ, ಇನ್ನಿಬ್ಬರು ಕೈಲಿ ಓದಿಸಿ, ಲೀಗಲ್ ಅಡ್ವೈಸ್ ತೊಗೊಳ್ಳಿ, ಆಮೇಲೆ ಆ ಕಾಂಟ್ರಾಕ್ಟ್ಸ್ಗೆ ಎಂಟರ್ ಆಗಿ. ಬಿಕಾಸ್ ಈ ಟೈಮಲ್ಲಿ ಎನಿ ಟೈಪ್ ಆಫ್ ಕಮ್ಯುನಿಕೇಷನ್ಸ್, ಕಾಂಟ್ರಾಕ್ಟ್ಸ್ ಸ್ವಲ್ಪ ಆಲೋಚನೆ ಮಾಡಬೇಕಾಗತ್ತೆ. ಮತ್ತು ಸೆಕೆಂಡ್ ಅಡ್ವೈಸ್ ತೊಗೊಂಡು ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ವೆರಿ ಗುಡ್. ಓಕೆ, ಮತ್ತು ಕೆಲ್ಸಕ್ಕೆ ಹೋಗೋರು, ಕರಿಯರ್ಸು, ಜಾಬ್ಸಲ್ಲೆಲ್ಲ ಇರೋರು, ಇಮೇಲ್ ಬರಿಬೇಕಾದ್ರೆ ಯಾರಿಗೆ ಇಮೇಲ್ ಕಳಿಸ್ತಾ ಇದ್ದೀರಾ, ಕರೆಕ್ಟಾಗಿರೋ ವ್ಯಕ್ತಿ ಕಳಿಸ್ತಾ ಇದ್ದೀರಾ, ಬೈ ಮಿಸ್ಟೇಕ್ CCನಲ್ಲಿ ಬೇರೆ ಯಾರ್ಯಾರಿಗೋ ಮಾರ್ಕ್ ಮಾಡಿಬಿಟ್ಟಿದ್ದೀರಾ. ಈ ಥರ ಮಿಸ್ಟೇಕ್ಗಳು ಐ ಹ್ಯಾವ್ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ಡ್ ಮರ್ಕ್ಯುರಿ ರೆಟ್ರೋಗ್ರೇಡ್ ಟೈಮಲ್ಲಿ. ತುಂಬ ಸಲ ಅನ್ನೆಸೆಸರಿ ಇಮೇಲ್ಸ್ ಹೋಗ್ಬಿಟ್ಟಿರೋದು, ಯಾರ ಇಮೇಲ್ಸ್ ಯಾರಿಗೋ ಹೋಗಿರೋದು. ಸೊ ಬಿ ವೆರಿ ಕೇರ್ಫುಲ್. ನಿಮ್ಮ ಬಾಡಿ ಆಫ್ ದ ಮೆಸೇಜಲ್ಲಿ ಎಲ್ಲ ಇಮೇಲೆಲ್ಲ ಕರೆಕ್ಟಾಗಿ ಬರೆದು ಟ್ವೈಸ್ ಚೆಕ್ ಮಾಡಿ, ಯಾರಿಗೆ 2ಅಲ್ಲಿದೆ, ಯಾರಿಗೆ CCನಲ್ಲಿದೆ. ಈ ಏರಿಯಾನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಅದ್ರ ಬಗ್ಗೆ ಹುಷಾರಾಗಿರಿ. ಸ್ಟೂಡೆಂಟ್ಸ್ ಎಲ್ಲ ಇದ್ದರೆ ನಿಮ್ಮ ಡಾಕ್ಯುಮೆಂಟ್ಸು, ನಿಮ್ಮ ನೋಟ್ಸು, ನಿಮ್ಮ ಪ್ರಾಜೆಕ್ಟ್ ವರ್ಕು ಕರೆಕ್ಟಾಗಿ ಒಂದು 2-3 ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಫೋಲ್ಡರ್ಸ್ ಎಲ್ಲ. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಫೋಲ್ಡರ್ ಡಿಲೀಟ್ ಆಗೋಗೋದು, ಕ್ರ್ಯಾಶ್ ಆಗೋಗೋದು, ಡಾಕ್ಯುಮೆಂಟ್ ಕ್ರ್ಯಾಶ್ ಆಗೋದು ಮೆನಿ ಟೈಮ್ಸ್. ಸೊ ಸೇವ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಒಂದು 2-3 ಕಡೆ. ಬಿಕಾಸ್ ಟೆಕ್ನಾಲಜಿ, ಅಗೇನ್ ಮರ್ಕ್ಯುರಿ ರೂಲ್ಸ್ ಟೆಕ್ನಾಲಜಿ. ಸೊ ಸಾಫ್ಟ್ವೇರ್ ಕ್ರ್ಯಾಶ್ ಆಗೋದು, ಸಾಫ್ಟ್ವೇರ್ ಸ್ಲೋ ಆಗೋದು, ಇಂಟರ್ನೆಟ್ ಪ್ರಾಬ್ಲಮ್ ಆಗೋದು, ಫೋನಲ್ಲಿ ಚಾರ್ಜು ಬೇಗ ಹೊರಟೋಗೋದು, ಸಿಸ್ಟಮ್ ಕ್ರ್ಯಾಶ್ ಆಗೋದು. ಸೊ ಈ ಥರ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಅಗೇನ್ ಟ್ರಾವೆಲ್ ಪ್ಲ್ಯಾನ್ಸ್ ಎಲ್ಲ 4 ಸಲ ಚೆಕ್ ಮಾಡಿ. ನಿಮ್ಮ ಫ್ಲೈಟ್ ಡೇಟು, ಇಲ್ಲ ಲೈಕ್ ವೆಕೇಷನ್ ತೊಗೊಳ್ತಾ ಇದ್ದರೆ ನೀವು ಅದರದ್ದು ಡೇಟ್ ಕರೆಕ್ಟಾಗಿದೆಯಾ, ಕರೆಕ್ಟಾಗಿ ಟೈಪ್ ಮಾಡಿದಾರಾ, ಕರೆಕ್ಟ್ ಡೇಟಿಗೆ ನೀವು ಬುಕ್ ಮಾಡಿದ್ದೀರಾ, ಇದೆಲ್ಲ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಕರೆಕ್ಟಾಗಿ ಬುಕ್ ಮಾಡಿ, ಕರೆಕ್ಟಾಗಿ ಪ್ರಿಂಟ್ಔಟ್ಸ್ ತೊಗೊಳ್ಳಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಟ್ರಾವೆಲ್ ಪ್ಲ್ಯಾನ್ಸ್ ಏನಾದರೂ ಕ್ಯಾನ್ಸಲ್ ಆದರೆ ಇಟ್ಸ್ ಟೋಟ್ಲಿ ಫೈನ್, ಪೋಸ್ಟ್ಪೋನ್ ಮಾಡಿ, ಬಟ್ ಹುಷಾರಾಗಿರಿ. ಮತ್ತು ನಿಮ್ಮ ಗಾಡಿದು ಪೆಟ್ರೋಲ್ ಚೆಕ್ ಮಾಡೋದು, ಇಂಜಿನ್ ಚೆಕ್ ಮಾಡೋದು, ಇದ್ರ ಬಗ್ಗೆ ಎಲ್ಲನೂ ಗಮನ ಕೊಡಿ. ಯಾಕೆಂದರೆ ಮರ್ಕ್ಯುರಿ ರೂಲ್ಸ್ ಟ್ರಾವೆಲ್ ವೆಹಿಕಲ್ಸ್ ಇದೆಲ್ಲನೂ. ಸೊ ಅಲ್ಲಿ ಆ ಟ್ರಾವೆಲ್ ಏರಿಯಾನಲ್ಲೂ ಸ್ವಲ್ಪ ಗ್ಲಿಚಸ್ ಆಗೋ ಚಾನ್ಸಸ್ ಇರುತ್ತೆ. ಸಡನ್ನಾಗಿ ಬೈಕ್ ಸೀಸ್ ಆಗೋ ಥರ, ಇಂಜಿನ್ ಸೀಸ್ ಆಗೋ ಥರ. ಸೊ ಡೋಂಟ್ ಪ್ಯಾನಿಕ್. ಈ ವಿಚಾರ ಇನ್ಫಾರ್ಮೇಷನ್ ಬಂದು ಪ್ಯಾನಿಕ್ ಆಗೋಲ್ಲ. ಟು ಬಿ ಪ್ರೋಆ್ಯಕ್ಟಿವ್ ಆಗಿ ಈ ಥರ ಆಗೋ ಚಾನ್ಸಸ್ ಇದ್ದರೆ ಹೌ ವಿಲ್ ಯು ಹ್ಯಾಂಡಲ್ ಇಟ್ ಅಂಥೇಳಿ. ಇದು ಯಾವುದು ಆಗದೇ ಇರ್ಬೋದು,
ಇದರಲ್ಲಿ 1 2 ಆಗ್ಬೋದು, ಬಟ್ ಡೆಫಿನೆಟ್ಲಿ ನೋಟಿಸ್ ಮಾಡಿ. ಈ ಥರ ಯಾವುದಾದ್ರೂ ಆದರೆ ಖಂಡಿತ ಈ ವಿಡಿಯೋಗೆ ವಾಪಸ್ ಬಂದು ಕಮೆಂಟ್ ಮಾಡಿ ದಿಸ್ ಹ್ಯಾಪೆಂಡ್ ಅಂಥೇಳಿ. ಬಟ್ ಅದು ಓವರಾಲ್ ಮರ್ಕ್ಯುರಿ ರೆಟ್ರೋಗ್ರೇಡ್ ಬಗ್ಗೆ ನೀವು ತಿಳ್ಕೊಬೇಕಾಗಿರೋಂಥ ವಿಚಾರ. ಅಗೇನ್ August 24th ಇಂದ September 15th ಮರ್ಕ್ಯುರಿ ರೆಟ್ರೋಗ್ರೇಡ್. ಆ್ಯಂಡ್ ಐ ಆಮ್ ಆಲ್ರೆಡಿ ಫೀಲಿಂಗ್ ಇಟ್. ನನ್ನ ಕಮ್ಯುನಿಕೇಷನ್ ಬಂದು ಹೆವಿ ಆಗ್ತಾ ಇದೆ, ವರ್ಡ್ಸ್ ಬಂದು ಈಸಿಯಾಗಿ ಬರ್ತಾ ಇಲ್ಲ. ಮತ್ತು ನಾನೇನಾದರೂ ಹೇಳಬೇಕಾದ್ರೆ ಐ ಆಮ್ ಥಿಂಕಿಂಗ್ ಟ್ವೈಸ್, ಇದು ಇಂಪಾರ್ಟೆಂಟಾ ಅಲ್ವಾ ಅಂತ ಹೇಳಿ. ಸೊ ಐ ಆಮ್ ಆಲ್ರೆಡಿ ಫೀಲಿಂಗ್ ದ ಎನರ್ಜಿ ಆಫ್ ಮರ್ಕ್ಯುರಿ ರೆಟ್ರೋಗ್ರೇಡ್. ಎಸ್ಪೆಷಲಿ ನಾನು ಕಮ್ಯುನಿಕೇಷನ್ ಫೀಲ್ಡಲ್ಲೇ ಇರೋದ್ರಿಂದ ಐ ಮೇ ಹ್ಯಾವ್ ಅ ಲಿಟಲ್ ಮೋರ್ ಎಫೆಕ್ಟ್. ಬಟ್ ಓವರಾಲ್ ಹೆಂಗೆ ಹೋಗುತ್ತೆ ಮರ್ಕ್ಯುರಿ ರೆಟ್ರೋಗ್ರೇಡ್ ನೋಡೋಣ. ಆಲ್ರೈಟ್, ಸೊ ಬೇರೆ ಇನ್ನೇನಾದರೂ ಮೆಸೇಜ್ ಇದೆಯಾ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಂತ ಕ್ವಿಕ್ಕಾಗಿ ವಿಲ್ ಪುಲ್ ಸಮ್ ಕಾರ್ಡ್ಸ್. ಓಕೆ, 5 of Wands, 3 of Wands ಎನರ್ಜಿ ಸ್ವಲ್ಪ ಇಂಟೆನ್ಸ್ ಆಗಿರುತ್ತೆ. ಅಂದರೆ ದಿಸ್ ಇಸ್ ಆರ್ಗ್ಯುಮೆಂಟ್, ದಿಸ್ ಇಸ್ ದ ಕಾರ್ಡ್ ಆಫ್ ಆರ್ಗ್ಯುಮೆಂಟ್. ಅನ್ನೆಸೆಸರಿಯಾಗಿ ಡಿಸ್ಕಷನ್ಗೆ ಹೋಗೋದು, ನಿಮ್ಮ ಮೈಂಡಲ್ಲೇ ತುಂಬ ಕನ್ಫ್ಯೂಷನ್ ಇರೋದು, ನಿಮ್ಮ ಮೈಂಡ್ ಒಳಗಡೆನೇ ಸ್ವಲ್ಪ ಫೈಟ್ಗಳಾಗೋದು, ಇದು ಬೇಕಾ ಅದು ಬೇಕಾ, ಹಿಂಗೆ ಮಾಡಬೇಕಾ ಹಂಗೆ ಮಾಡಬೇಕಾ ಅಂಥೇಳಿ. ಇದೆಲ್ಲ ಮೆಂಟಲ್ ಕನ್ಫ್ಯೂಷನ್. ಮತ್ತು ಹೊರಗಡೆ ನಮಗೆ ಗೊತ್ತಿಲ್ಲ ನಮ್ಗೆ ಏನು ಬೇಕಂತ ಹೊರಗಡೆ ಜನರ ಹತ್ರ ಆರ್ಗ್ಯೂ ಮಾಡೋಕ್ಕೆ ಹೋಗ್ತೀವಿ. ಅನ್ನೆಸೆಸರಿ ಕಾನ್ಫ್ಲಿಕ್ಟ್ಸು ಹೊರಗಡೆ ಜನರ ಜೊತೆನೂ. ಸೊ ಆದಷ್ಟು ನಾವು ಸೈಲೆಂಟಾಗಿ ಇದ್ದಷ್ಟು, ಆದಷ್ಟು ನಾವು ಪಾಸಿಟಿವ್ ಆಗಿದ್ದಷ್ಟು, ಪಾಸಿಟಿವ್ ಅನ್ನೋದಕ್ಕಿಂತ ನೋ ದ್ಯಾಟ್ ಈ ಟೈಮ್ ಪೀರಿಯಡಲ್ಲಿ ಸ್ವಲ್ಪ ಗ್ಲಿಚಸ್ ಬರ್ಬೋದು, ಸ್ವಲ್ಪ ಹೆವಿನೆಸ್ ಇರ್ಬೋದು, ಬಟ್ ಇಟ್ ವಿಲ್ ಪಾಸ್ ಅಂದ್ಬಿಟ್ಟು ನೀವು ಸ್ವಲ್ಪ ಸ್ಲೋ ಆಗಿ ತಗೊಳ್ಳಿ ಎಲ್ಲ ಸಿಚುವೇಶನೂ ನೆಕ್ಸ್ಟ್ ಫಾರ್ ಹೌ ಮೆನಿ ಅವರ್ ಡೇಸ್. ಯಾಕೆಂದರೆ ಲುಕ್ ಎಟ್ ದಟ್ ದ ಎನರ್ಜಿ ಈಸ್ ಆಲ್ ಡಿಫೆನ್ಸಿವ್. ಆ್ಯಂಡ್ 3 ಕಾರ್ಡೂ ಬಂದು ಎನರ್ಜಿ ಕಾರ್ಡ್ ಅಂದರೆ ವಾಂಡ್ಸ್ ಕಾರ್ಡ್. ವಾಂಡ್ಸ್ ಆಲ್ವೇಸ್ ರೆಪ್ರೆಸೆಂಟ್ ನಮ್ಮ ಎನರ್ಜಿ. ಸೊ ಅನ್ನೆಸೆಸರಿ ರೆಸ್ಲೆಸ್ ಆಗೋ ಥರ ಅನ್ನೆಸೆಸರಿ ನಾವು ಆರ್ಗ್ಯೂ ಮಾಡ್ತಾ ಇರೋದು, ಫೈಟ್ ಮಾಡ್ತಾ ಇರೋದು ಜನರ ಹತ್ರ, ಕಮ್ಯುನಿಕೇಷನ್ ಬಂದು ಬ್ಯಾಕ್ ಫೈರ್ ಆಗ್ತಾ ಇರೋದು. ಯಾಕೆಂದರೆ ಲುಕ್ ಎಟ್ ದಟ್ ವಿ ಹ್ಯಾವ್ ದಿಸ್ ಕಾರ್ಡ್ ಇನ್ ರಿವರ್ಸ್. ನಾನು ರಿವರ್ಸ್ ಓದಲ್ಲ, ನಿಮಗೆ ಆಲ್ರೆಡಿ ನನ್ನ ಚಾನಲಲ್ಲಿ ನೋಡಿದರೆ ಎಷ್ಟೊಂದು ಸಲ ಹೇಳಿದ್ದೀನಿ, ಐ ಡೋಂಟ್ ರೀಡ್ ರಿವರ್ಸಲ್ಸ್. ಬಟ್ ಏಸ್ ಆಫ್ ಸ್ವಾರ್ಡ್ಸ್ ಬಂದು ನಮ್ಮ ಮೈಂಡ್, ಸಾರ್ಟ್ಸ್ ಎನರ್ಜಿ ಬಂದು ನಮ್ಮ ಮೈಂಡ್ನ, ನಮ್ಮ ಥಾಟ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ, ವಿಚ್ ಈಸ್ ಇನ್ ರಿವರ್ಸ್. ಸೊ ನಾವೇನು ಹೇಳ್ತಾ ಇದ್ದೀವಿ, ನಾವೇನು ಮಾಡ್ತಾ ಇದ್ದೀವಿ ಅಷ್ಟೊಂದು ಕ್ಲಾರಿಟಿ ಇಲ್ಲದೆ ಇರೋವಂಥ ಸಾಧ್ಯತೆಗಳಿತ್ತೆ. ಅಗೇನ್ ಇದು ಯಾವುದು ಆಗಬೇಕು ಆಗಲೇಬೇಕಂತಲ್ಲ, ಬಟ್ ಎಫೆಕ್ಟ್ ಆಗ್ತಾ ಇದ್ದರೆ ನೋಟಿಸ್ ಮಾಡಿ. ಏನೂ ಆಗಲಿಲ್ಲ, ಎಲ್ಲ ಆರಾಮಾಗಿದೆ, ಸ್ಮೂತ್ ಆಗಿದೆ ಅಂದರೆ ಸೂಪರ್ ಅಮೇಝಿಂಗ್ ಆಸಮ್. ಬಟ್ ಇಲ್ಲ ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂದರೆ ದಿಸ್ ಈಸ್ ದ ರೀಸನ್. ದಿಸ್ ಈಸ್ ಫಾರ್ ಇನ್ಫಾರ್ಮೇಷನ್ ಪರ್ಪಸ್ ಓನ್ಲಿ. ಸೊ ಮೆಂಟಲ್ ಫಾಗಿನೆಸ್ ಇದು, ದಿಸ್ ಈಸ್ ಕ್ಲಾರಿಟಿ ಇಲ್ಲ, ಆಲೋಚನೆ ಮಾಡ್ತಾ ಇರೋದ್ರಲ್ಲಿ ಅಷ್ಟೊಂದು ಓಪನ್ ಆಗಿ ಮೈಂಡಲ್ಲಿ ಏನು ಹೇಳಬೇಕು ಅದು ಇಲ್ಲ, ಏನದ್ರ ಬಗ್ಗೆ ಆಲೋಚನೆ ಮಾಡಬೇಕು ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲದೆ ಇರೋದು, ಅನ್ನೆಸೆಸರಿ ಕನ್ಫ್ಯೂಷನ್ಸ್ ಇರೋದು, ವಿಚ್ ಐ ಕ್ಯಾನ್ 100% ಟೆಲ್. ನನಗೆ ಆಲ್ರೆಡಿ ಅದು ಅನ್ನಿಸ್ತಾ ಇದೆ ಈ ಕಾರ್ಡಲ್ಲೂ ನೋಡಿ. ದಿಸ್ ಈಸ್ ನಾಟ್ ದ ಟೈಮ್ ಫಾರ್ ಸಮ್ ಸೀರಿಯಸ್ ಡಿಸಿಷನ್ಸ್ಗೆಲ್ಲ. ಅಗೇನ್ ದಿಸ್ ಇಸ್ ಸ್ವಾರ್ಡ್ಸ್, ದಿಸ್ ಇಸ್ ಮೆಂಟಲ್ ಎನರ್ಜಿ, ದಿಸ್ ಇಸ್ ಅವರ್ ಥಾಟ್ಸ್. ಸೊ ಕಂಪ್ಲೀಟ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಯಾವುದು ಸೀರಿಯಸ್ ಡಿಸಿಷನ್ಸು, ಸೀರಿಯಸ್ ಸಿಚುವೇಶನ್ಸ್ಗೆ ಎಂಟರ್ ಆಗೋವಂಥ ಟೈಮ್ ಅಲ್ಲ ಇದು. ಇದಾದಷ್ಟು ಸರ್ಫೇಸ್ ಲೆವೆಲಲ್ಲಿ ಇರೋದು, ಸ್ವಲ್ಪ ಪೋಸ್ಟ್ಪೋನ್ ಮಾಡೋದು, ಡೀಪ್ ವಿಚಾರಗಳನ್ನ, ಇಂಟೆನ್ಸ್ ವಿಚಾರಗಳನ್ನ, ರಿಲೇಷನ್ಶಿಪ್ ವಿಚಾರಗಳನ್ನ, ಪಾರ್ಟ್ನರ್ಶಿಪ್ ವಿಚಾರಗಳನ್ನ ಡೀಪ್ ಕಾನ್ವರ್ಸೇಷನ್ ಮಾಡೋದಕ್ಕೆ ದಿಸ್ ಇಸ್ ನಾಟ್ ದ ಟೈಮ್. ಅದು ಇಂಪಾರ್ಟೆಂಟ್ ಮೆಸೇಜು ನಮಗೆ. ಡೋಂಟ್ ಗೆಟ್ ಇನ್ ಟು ಎನಿ ಡೀಪ್ ಕಾನ್ವರ್ಸೇಷನ್. ಯಾಕೆಂದರೆ ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಿಲ್ಲ ಏನು ಮಾತಾಡ್ತಾ ಇದ್ದೀವಿ ಅಂತ, ಅಥವಾ ಅಷ್ಟೊಂದು ಕ್ಲಾರಿಟಿ ಇರಲ್ಲ. ನಾವು ಅದನ್ನು ಕನ್ವೆ ಮಾಡೋ ಅಷ್ಟರಲ್ಲೇ ಅದು ಬೇರೆ ಥರ ಆಗಿರುತ್ತೆ. ಅರ್ಥ ಮಾಡ್ಕೊಳ್ಳೋರು ಬೇರೆ ಥರ ಅರ್ಥ ಮಾಡ್ಕೊಳ್ತಾರೆ. ದೆರ್ ಇಸ್ ಲಾಟ್ ಆಫ್ ಮಿಸ್ಕಮ್ಯುನಿಕೇಷನ್ ಹ್ಯಾಪ್ನಿಂಗ್. ಸೊ ಡೆಫಿನೆಟ್ಲಿ ಈ ಕಾರ್ಡ್ಸ್ ಪ್ರಕಾರ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋ ಪ್ರಕಾರ, ಅನ್ನೆಸೆಸರಿ ಕಾನ್ಫ್ಲಿಕ್ಟ್. ಸೊ ಬಾಟಮ್ ಆಫ್ ದ ಡೆಕ್, ದಿಸ್ ಇಸ್ ಅನ್ನೆಸೆಸರಿ ಕಾನ್ಫ್ಲಿಕ್ಟ್, ಈಗೋ ಹರ್ಟ್, ಈಗೋ ಕಂಪ್ಲೀಟ್ಲಿ ಗಾನ್ ರೋಗ್ ಅನ್ನೋ ಥರ ಇದೆ ಎನರ್ಜಿ ಇದು. ಸುಮ್ಮನೆ ಅನ್ನೆಸೆಸರಿ ಫೈಟ್, ಇದೆಲ್ಲ ಎಲ್ಲ ಕಾರ್ಡ್ಸಲ್ಲೂ ಅದೇ ತೋರಿಸ್ತಾ ಇರೋದು. ಸೊ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕನ್ಫರ್ಮ್ ಮಾಡ್ತಾ ಇರೋದು, ದೇರ್ ಕ್ಯಾನ್ ಬಿ ಅಗೇನ್ ಇನ್ನೊಂದು ಕಾರ್ಡ್ ಬಾಟಮ್ ಆಫ್ ದ ಡೆಕ್, ಲಿಮಿಟೇಷನ್, ಅನ್ನೆಸೆಸರಿ, ಎಲ್ಲ ಸ್ವಾರ್ಡ್ಸ್ ಎನರ್ಜಿ. ಲುಕ್ ಎಟ್ ದ್ಯಾಟ್, ಎವ್ರಿಥಿಂಗ್ ಇಸ್ ಸ್ವಾರ್ಡ್ಸ್ ಆ್ಯಂಡ್ ವಾಂಡ್ಸ್, ಎನರ್ಜಿ ಮತ್ತು ಥಾಟ್ಸ್. ಸೊ ಸ್ವಲ್ಪ ಥಾಟ್ ಪ್ರಾಸೆಸ್ ವೀಕ್ ಇರುತ್ತೆ, ಎನರ್ಜಿ ಸ್ವಲ್ಪ ವೀಕ್ ಇರುತ್ತೆ. ಯಾವುದು ಸೀರಿಯಸ್ ಡಿಸ್ಕಷನ್ಸ್ಗೆ ಎಂಟರ್ ಆಗಬೇಡಿ, ಆರ್ಗ್ಯುಮೆಂಟ್ಸಿಗೆ ಎಂಟರ್ ಆಗೋದು ನಾಟ್ ಅ ಗುಡ್ ಟೈಮ್, ಡೀಪ್ ಕಾನ್ವರ್ಸೇಷನ್ಗೆ ಎಂಟರ್ ಆಗೋದು ನಾಟ್ ಅ ಗುಡ್ ಟೈಮ್, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್, ಕಾಂಟ್ರಾಕ್ಟ್ಸ್ ಎಲ್ಲ ಸೈನ್ ಮಾಡೋದಕ್ಕೆ ನಾಟ್ ಅ ಗುಡ್ ಟೈಮ್.
ಮತ್ತು ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೋಬೇಡಿ. ಲೈಕ್ ಈ ಕಾರ್ಡ್ ಬಂದು ನಮ್ಮನ್ನು ನಾವು ಬ್ಲೇಮ್ ಮಾಡ್ಕೊಳ್ತಾ ಇರೋದು, ನಮ್ಮ ಮೇಲೆ ನಾವು ಲಿಮಿಟೇಷನ್ಸ್ ಹಾಕ್ಕೊಳ್ತಾ ಇರೋದು, ನನ್ನ ಕೈಲಿ ಆಗಲ್ಲ, ನಾನು ಹಿಂಗೆ, ನಾನು ಹಾಗೆ. ಡೋಂಟ್ ಬಿಲೀವ್ ಎನಿ ಆಫ್ ದ್ಯಾಟ್. ನಿಮ್ಮ ಮೈಂಡ್ ಏನೇ ಹೇಳ್ತಾ ಇದ್ರು ಇಟ್ ಇಸ್ ಬುಲ್ಶಿಟ್. ಡೋಂಟ್ ಬಿಲೀವ್. ಯಾಕೆಂದರೆ ಈ ಟೈಮಲ್ಲಿ ಮೆಂಟಲ್ ಫಾಗಿನೆಸ್ ಇರೋದ್ರಿಂದ ಅನ್ನೆಸೆಸರಿ ಒಳಗಡೆ ಬ್ಲೇಮ್ ಗೇಮ್ ನಡೆಯುತ್ತೆ. ಡೋಂಟ್ ಬಿಲೀವ್ ದ್ಯಾಟ್. ಈ ಸೆಪ್ಟೆಂಬರ್ 15 ತನಕ ಜಸ್ಟ್ ಗೋ ವಿತ್ ದ ಫ್ಲೋ. ಅಗೇನ್ ಇದು ಯಾವುದು ಅನ್ನಿಸ್ತಿಲ್ಲ ಅಂತಂದರೆ ಅಮೇಝಿಂಗ್. ಎಲ್ಲರಿಗೂ ಅನ್ನಿಸ್ಬೇಕಂತ ಇಲ್ಲ, ಇದು ಎಲ್ಲರಿಗೂ ಆಗಬೇಕಂತಿಲ್ಲ. ಬಟ್ ಆಗ್ತಿದ್ರೆ ಡೆಫಿನೆಟ್ಲಿ ದಿಸ್ ಈಸ್ ದ ರೀಸನ್. ನಾವು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಇದು ಲೈಫ್ ಎಂಡಿಂಗ್ ಸಿಚುವೇಶನ್ ಅಲ್ಲ. ದಿಸ್ ಇಸ್ ಟೆಂಪ್ರರಿ. ಓಕೆ, ದಿಸ್ ಈಸ್ ಜಸ್ಟ್ ಮರ್ಕ್ಯುರಿ ರೆಟ್ರೋಗ್ರೇಡ್ effect. Again, double check everything, cross check everything, be flexible. Travel plans alla gaadi cross check ಮಾಡಿ, emails cross check ಮಾಡಿ. So everything recheck, cross check and go with the flow. ಓಕೆ, ಸೊ ಅದು ಇವತ್ತಿನ ಮೆಸೇಜಸ್ಸು. ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಕಮೆಂಟ್ ಮಾಡಿ. ಮಧ್ಯದಲ್ಲಿ ಸ್ವಲ್ಪ ನನ್ನ ಕಮ್ಯುನಿಕೇಷನ್ ಡಲ್ ಆಯಿತು, ವೀಕ್ ಆಯಿತು, ಸ್ವಲ್ಪ ಸ್ಟ್ರಗಲ್ ಆಯಿತು ಅಂತಂದರೆ ಐ ಅಬ್ಸರ್ವ್ಡ್. ನಾನು ಅಬ್ಸರ್ವ್ ಮಾಡಿದೆ, ಸ್ವಲ್ಪ ಅಲ್ಲಿ ಸ್ಟಂಬಲ್ ಆಗಿದ್ದು. ಇಟ್ ವಾಸ್ ವೆರಿ ಡಿಫಿಕಲ್ಟ್ ನನಗೆ ಆ ಒಂದು ಪೀರಿಯಡಲ್ಲಿ ಮಾತಾಡೋದಕ್ಕೆ. ನೀವು ನೋಟಿಸ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಇಟ್ ಹ್ಯಾಪೆಂಡ್. ದಟ್ ಈಸ್ ಎಕ್ಸಾಕ್ಟ್ಲಿ ಮರ್ಕ್ಯುರಿ ರೆಟ್ರೋಗ್ರೇಡ್ ಎನರ್ಜಿ. ನಮಗೆ ಕನ್ಫರ್ಮೇಷನು ಈ ರೀಡಿಂಗಲ್ಲಿ ಆ ಒಂದು ಡಿಫಿಕಲ್ಟಿ ಬಂದಿದ್ದು. ರೈಟ್, ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಒಂದು ಸಹಿ ನಿರ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.